ಕನಿಷ್ಠ ಇತಿಹಾಸವನ್ನಾದ್ರೂ ಓದಿರ್ತೀರಿ. ಸೆಕೆಂಡ್ ವರ್ಲ್ಡ್ ವಾರ್ ನ ಇಡೀ ಕಂಟ್ರೋಲ್ ಮಾಡ್ತಿದ್ದವ್ರು ಯಾರು ಅಂತಂದ್ರೆ 3 ಜನ ಜಾಗತಿಕ ನಾಯಕರಿದ್ರು. ಒಂದು ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್, ಅಮೆರಿಕನ್ ಪ್ರೆಸಿಡೆಂಟ್. ಇನ್ನೊಂದು ವಿನ್ಸ್ಟನ್ ಚರ್ಚಿಲ್, ಬ್ರಿಟನ್ ನ ಪ್ರೈಮ್ ಮಿನಿಸ್ಟರ್ ಇದ್ದಿದ್ದು. ಇನ್ನೊಂದು ಜೋಸೆಫ್ ಸ್ಟಾಲಿನ್, ರಷ್ಯಾದ ಪ್ರೀಮಿಯರ್ ಇದ್ರು. ಜೋಸೆಫ್ ಸ್ಟಾಲಿನ್, ರೂಸ್ವೆಲ್ಟ್, ಚರ್ಚಿಲ್ 3 ಜನ ಇಡೀ ಜಾಗತಿಕ ನಾಯಕತ್ವವನ್ನ ಅವ್ರು ವಹಿಸ್ಕೊಂಡಿದ್ರು. ಇಡೀ ಜಗತ್ತಿನ ರಾಜಕಾರಣವನ್ನ ನಿರ್ಧಾರ ಮಾಡ್ತಿದ್ರು. 75 ವರ್ಷದ ನಂತರ ನೀವು ಯೋಚನೆ ಮಾಡಿದ್ರೆ ಇವತ್ತು ಜಾಗತಿಕ ರಾಜಕಾರಣವನ್ನ ನಿರ್ಧಾರ ಮಾಡ್ತಾ ಇರುವಂತವ್ರು, ಇಡೀ ಜಗತ್ತಿನ ನಾಯಕ ಅಂತ ಅನಿಸ್ಕೊಂಡಿರೋರು ಯಾರು? ನರೇಂದ್ರ ಮೋದಿ. ಆ ನರೇಂದ್ರ ಮೋದಿ ಇವತ್ತು ಇಷ್ಟು ದೊಡ್ಡ ನಾಯಕರಾಗಿ ಬೆಳೆಯೋದಕ್ಕೆ ಕಾರಣ ಏನಂತಂದ್ರೆ ನಿಮ್ಮ ಒಂದು ಓಟು. 2014ರಲ್ಲಿ ಕೊಟ್ಟಂತ ನಿಮ್ಮ ಒಂದು ಓಟು. मैं नरेंद्र दामोदर दास मोदी ईश्वर की शपथ लेता हूं कि 2019ರಲ್ಲಿ ರಿಪೀಟ್ ಮಾಡಿದಂತಹ ಮತ್ತೊಂದು ಓಟು. मैं नरेंद्र दामोदर दास मोदी ईश्वर की शपथ लेता हूं 2024ರಲ್ಲಿ ಮತ್ತೊಂದ್ಸಾರಿ ನರೇಂದ್ರ ಮೋದಿಜಿ ಅವರನ್ನ ಅಭೂತಪೂರ್ವವಾದಂತಹ ಬಹುಮತ ಜೊತೆಗೆ ಗೆಲ್ಲಿಸಿದ್ರೆ ಅನ್ಕ್ವಶ್ಚನಬಲ್ ಗ್ಲೋಬಲ್ ಲೀಡರ್ ಆಗಿ ಎಮರ್ಜ್ ಆಗ್ತಾರೆ. ಇವತ್ತು ಯುಕ್ರೇನ್ ವಾರ್ ಆಗ್ಲಿ, ಅಲ್ಲಿ ಜೆಲೆನ್ಸ್ಕಿ ಮತ್ತು ಪುಟಿನ್ ಒಟ್ಟಿಗೆ ಕೂರಿಸುವಂತ ತಾಕತ್ ಯಾರಿಗಾರ ಇತ್ತು ಅಂತಂದ್ರೆ ಅದು ನರೇಂದ್ರ ಮೋದಿಗೆ ಅಂತ ಹೇಳಿ ಇವತ್ತು ಅಮೆರಿಕ ಒಪ್ಕೊಳ್ಳುತ್ತೆ. ನಾವೇ ಬೆಳೆಸಿದ ಹುಡುಗ ಏನು ಬೆಳೆಸಿದಲ್ಲ, ಬೆಳೆದು ಯಾರನ್ನು ಬೆಳೆಸಲ್ಲ.